ವಕ್ಫ್ ಆಸ್ತಿ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟಂಥ ವರದಿ ಈಗ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ 150 ಕೋಟಿ ಆರೋಪ ಏನಿದೆ, ಈ ಬಗ್ಗೆ ಭಾಳಷ್ಟು ಚರ್ಚೆ ಸದನದ ಒಳಗೂ ಮತ್ತು ಹೊರಗೂ ಆಗ್ತಾ ಇದೆ. ಇನ್ನು ಈ ಅನ್ವರ್ ಮಾಣಿಪ್ಪಾಡಿ ಅವರ ವರದಿಯನ್ನು ಅಂದು ಸ್ವೀಕಾರ ಮಾಡಿದಂಥ ಅಂದಿನ ಮುಖ್ಯಮಂತ್ರಿ ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅನ್ವರ್ ಮಾಣಿಪ್ಪಾಡಿ ವರದಿ ಭಾಳಷ್ಟು ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಈಗ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರ ಮೇಲೆ 150 ಕೋಟಿ ಆರೋಪ ಇರ್ತಕ್ಕಂಥದ್ದು. ಈಗ ಸ್ವತಃ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳ್ತಾ ಇದ್ದಾರೆ, ನಾನು ಆರೋಪ ಮಾಡಿಲ್ಲ, ಆ ರೀತಿ ಮಾಡಿರುವಂಥದ್ದು ಸುಳ್ಳು ಅನ್ನೋಂಥದ್ದು. ಸೊ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಇಲ್ಲ ಆ ವಿಡಿಯೋ ದಾಖಲೆ ಇದೆ ಅನ್ನೋಂಥದ್ದು. ಸೊ ಅಂದರೆ ಆ ವರದಿಯಲ್ಲಿ ಪ್ರಮುಖವಾಗಿ ಏನಿತ್ತು? ಪ್ರಾಯಶಃ ಆ ಕಾಲಘಟ್ಟದಲ್ಲಿ ಈ ವಕ್ಫ್ನ ಹೆಸರಿನಲ್ಲಿ ಆಸ್ತಿಗಳ ಕಬಳಿಕೆ ಆಗುವಂಥದ್ದು ಭಾರಿ ಜೋರಾಗಿ ರಾಜ್ಯದಾದ್ಯಂತ ನಡೀತಾ ಇರುವಂಥದ್ದನ್ನು ನಾನು ಕಂಡುಕೊಂಡೆ. ಇದರ ಹಿಂದೆ ಈ ಮೈನಾರಿಟಿ ಕಮಿಷನ್ನ ಅಧ್ಯಕ್ಷರಾಗಿ ನೇಮಕ ಆದಂಥ ಅನ್ವರ್ ಮಾಣಿಪ್ಪಾಡಿಯವರು, ಅವರಿಂದಲೇ ಒಂದು ವರದಿ ತಗೊಂಡ್ರೆ ಅದೇ ಸಮುದಾಯಕ್ಕೆ ಸೇರಿದವರು ಮತ್ತು ಒಬ್ಬ ನುರಿತ ಜಸ್ಟಿಫೈಯಬಲ್ ರೀಸನ್ಸ್ ಕೊಟ್ಟು ಯಾವುದೇ ರಿಪೋರ್ಟ್ಗಳನ್ನು ಕೊಡಬಲ್ಲಂಥ ಅನ್ವರ್ ಮಾಣಿಪ್ಪಾಡಿಯವರು ಇದನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಿ ಅನ್ವರ್ ಮಾಣಿಪ್ಪಾಡಿಯವರಿಂದ ಆ ವರದಿಯನ್ನು ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಅದನ್ನು ಸ್ವೀಕಾರ ಮಾಡಿರುವಂಥದ್ದು. ಆಗಲೇ ಸದನದಲ್ಲಿ ಮಂಡನೆ ಮಾಡಿ ಇದು ಚರ್ಚೆ ಆಗಬೇಕು ಅಂತ ಭಾರಿ ಒತ್ತಡಗಳು ಅಂದಿನ ದಿನಗಳಲ್ಲೇ ಕೇಳಿ ಬರ್ತಾಯಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಆ ಸಂದರ್ಭದಲ್ಲಿ ಚರ್ಚೆಗೆ ಬರಲಿಲ್ಲ. ಇವತ್ತಿನ ಎರಡು ಜ್ವಲಂತ ಸಮಸ್ಯೆಗಳು, ಒಳ ಮೀಸಲಾತಿ ಮತ್ತು ವಕ್ಫ್, ಎರಡೂ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನು ಆ ವರದಿಗಳನ್ನು ಸ್ವೀಕಾರ ಮಾಡಿದ್ದು. ಕೆಲವರು ಸ್ವೀಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲದಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ರಾಜಕಾರಣದಲ್ಲಿ ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಬರುವಂಥ ಹಿನ್ನೆಲೆ, ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ವಕ್ಫ್ ಅಥವಾ ಒಳ ಮೀಸಲಾತಿಗಳು ಸ್ಥಗಿತಗೊಂಡದ್ದನ್ನು ನಾವು ಕಂಡಿದ್ದೇವೆ. ನನಗೆ ಅನ್ನಿಸ್ತಾ ಇರುವಂಥದ್ದು, ಈ ವರದಿ ಇದು ಈ ವಕ್ಫ್ ಎಲ್ಲ ವಿಚಾರಕ್ಕೆ, ಇವತ್ತಿರುವಂಥ ಎಲ್ಲ ವಿಚಾರಕ್ಕೆ ಒಂದು ದೊಡ್ಡ ರೀತಿಯ ಪರಿಹಾರಗಳನ್ನು ಮತ್ತು ತಿರುವುಗಳನ್ನು ಕೊಡಲಿಕ್ಕೆ ಸಾಧ್ಯ ಇರುವಂಥ ವರದಿ ಇದು. ಇದರ ಒಳಗಿರುವಂಥದ್ದು ನಾನು ಸಂಪೂರ್ಣ ಅಧ್ಯಯನ ಏನು ಮಾಡಲಿಲ್ಲ. ಆದರೆ ನನಗೆ ಗೊತ್ತಿದೆ, ಅನ್ವರ್ ಮಾಣಿಪ್ಪಾಡಿ ಅವರು ಬಂದು ಅದನ್ನು ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ವಕ್ಫಿನ ಹೆಸರಿನಲ್ಲಿ ಅವರದೇ ಸಮುದಾಯದವರು ಅದನ್ನು ಲೂಟಿ ಮಾಡಿದರು, ಕೊಳ್ಳೆ ಹೊಡೆದರು, ರಾಜಕೀಯ ಒತ್ತಡಗಳ ಮುಖಾಂತರ ಅದನ್ನು ತಮ್ಮ ಸ್ವಾಧೀನಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದರು ಅಂತ ಹೇಳುವಂಥದ್ದನ್ನ ಅವರು ಹೇಳ್ತಾಯಿದ್ರು. ನಿಜ, ನನಗೆ ಅನ್ನಿಸ್ತಾ ಇರುವಂಥದ್ದು ಅದು BJPಯ ಸ್ವಲ್ಪ ಕೊರತೆಯೋ ತಪ್ಪೋ ನನಗೆ ಗೊತ್ತಿಲ್ಲ. ಭಾರಿ ಹಿಂದೆ ವರದಿ ಮಂಡನೆ ಆದ ತಕ್ಷಣವೇ ಅದನ್ನು ಚರ್ಚೆಗೆ ಸ್ವೀಕಾರ ಮಾಡಿ ಬಿಸಿ ಅದಕ್ಕೆ ಒಂದು ಎಲ್ಲ ಪರಿಹಾರ ಸೂತ್ರಗಳನ್ನು ಕೊಡುವಂಥದ್ದನ್ನು ಮಾಡ್ತಾಯಿದ್ರೆ ಇವತ್ತು ಸಾವಿರಾರು ಜನ ರೈತರಿಗೆ ಆಗುವಂಥ ತೊಂದರೆಗಳು, ಆತಂಕಗಳು, ಇವತ್ತು ನಮ್ಮ ಜಾಗ ಏನಾಗ್ತದೆ ಅಂತ ಹೇಳುವಂಥ ಭಾವನೆಗಳು, ಇದೆಲ್ಲವೂ ಕೂಡ ಕಡಿಮೆ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನನಗೆ ಭಾರಿ ಸಂಗತಿಗಳು ಈ 150 ಕೋಟಿ ಹಗರಣದ ಬಗ್ಗೆ ಗೊತ್ತಿಲ್ಲ. ಈ ಕೋಟಿಗಳ ಬಗ್ಗೆ, ಹಗರಣಗಳ ಬಗ್ಗೆ ನಾನು ಸ್ವಲ್ಪ ದೂರ. ನಾನು 1 ವರ್ಷದ ನನ್ನ ಪೂರ್ಣ ಅವಧಿಯಲ್ಲಿ ಯಾವುದೇ ಒಂದು ಸಣ್ಣ ಹಗರಣ ಆಗಿಲ್ಲ, ಒಂದು ಸಣ್ಣ ಕೋಮು ಗಲಭೆ ಆಗಿಲ್ಲ. ಅಂದಿನ ಕಾಲದಲ್ಲಿ ಬರ ಇದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಕೆಲಸ ಕಾರ್ಯಗಳನ್ನು 1 ವರ್ಷದಲ್ಲಿ ನಾನು ಮಾಡಿದ್ದೇನೆ. ಇದು ನನಗೆ ಸರ್ಟಿಫಿಕೇಟ್ ಕೊಡುವಂಥದ್ದಲ್ಲ. ಆ ಸಂದರ್ಭದಲ್ಲೇ ಈ ವಕ್ಫ್ನಂಥ ವಿಚಾರಗಳು ಮತ್ತು ಒಳ ಮೀಸಲಾತಿಯ ವಿಚಾರಗಳಿಗೆ ಒಂದು ಬಲಿಷ್ಠ ವೇಗವನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆಯವರು ಸಣ್ಣ ಪುಟ್ಟದ್ದು ಅಲ್ಲಿ ಇಲ್ಲಿ ಮಾತಾಡ್ತಾರೆ, ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾರೆ. ಆದರೆ ಇನ್ಡೆಪ್ತ್ ಇದರ ಅಧ್ಯಯನಗಳನ್ನು ಮಾಡಿ ಮತ್ತೊಂದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿಲ್ಲ. ಆದರೆ ನಮ್ಮದೇ ಒಬ್ಬ ವ್ಯಕ್ತಿ ಅವರು ಆ ಮೈನಾರಿಟಿ ಕಮಿಷನ್ನ ಅಧ್ಯಕ್ಷರಾಗಿ ಅವರು ಕೊಟ್ಟದ್ದನ್ನು ಒಂದು ರೀತಿಯಲ್ಲಿ ಸಬಟೇಜ್ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಕ್ಕಿಲ್ಲ. ಆದ ಕಾರಣ ಇವತ್ತು ಕಾಂಗ್ರೆಸ್ಸಿನ ಮೈ ಮೇಲೆ ಇದು ಬಿದ್ದು ಬಿಡುತ್ತೆ, ಭಾರಿ ದೊಡ್ಡ ಹಗರಣ ಆಗುತ್ತೆ. ಇಡೀ ಸಮಾಜದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಅಡಿಮೇಲೆ ಮಾಡುವಂಥ ಕೆಲಸ ಕಾರ್ಯಗಳು ಕಾಂಗ್ರೆಸ್ನವರು ಮಾಡಿದ್ರು ಅಂತ ಹೇಳುವಂಥದ್ದು ಈಗ ಅವರಿಗೆ
ಕಾಲಘಟ್ಟದಲ್ಲಿ ಗೊತ್ತಾದಂಥ ಹಿನ್ನೆಲೆಯಲ್ಲಿ ಈಗ ಗೊತ್ತಾದಂಥ ಹಿನ್ನೆಲೆಯಲ್ಲಿ ಇದನ್ನು ತಿರುಚಲಿಕ್ಕೆ ಬೇಕಾದಂಥ ಒಂದು ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಅಂತ ನನಗೆ ಅನಿಸಿದೆ. ಸರ್, ಈಗ 150 ಕೋಟಿ ಹಗರಣ ಅನ್ನೋಂಥದ್ದನ್ನು ಮುಖ್ಯಮಂತ್ರಿಗಳು ಸ್ವತಃ CBI ತನಿಖೆ ಆಗಬೇಕು ಅನ್ನೋಂಥದ್ದು. ಸೊ ಆದರೆ ಈಗ ಕಾಂಗ್ರೆಸ್ನವರೇ ಈ ತನಿಖೆ ಬೇಡ, ಯಾಕಂದರೆ ನಮ್ಮ ನಾಯಕರೇ ಇದಕ್ಕೆ ಇಕ್ಕಟ್ಟಿಗೆ ಸಿಲುಕ್ತಾರೆ ಅನ್ನೋಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ CBI ತನಿಖೆ ಬೇಕು ಅಂತಿದ್ದವರು ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋಂಥದ್ದು. ಸರ್, ಎರಡು ಪ್ರಶ್ನೆ ಇದೆ. ಇದೊಂದು ನಾನು ಇದನ್ನು ಯಾರ ಮೇಲೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಸೆಂಟ್ರಲ್ ಏಜೆನ್ಸೀಸ್ ಮತ್ತು ಸ್ಟೇಟ್ ಏಜೆನ್ಸೀಸ್, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವಲ್ಲ, ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಭಾರಿ ಪಾರದರ್ಶಕವಾಗಿ ಅಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರದೇ ಆದಂಥ ಸ್ವಂತಿಕೆಯಿಂದ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನದ ಆಶಯ ಆಗಿತ್ತು. ಸಂವಿಧಾನದ ತಜ್ಞರು ಅದನ್ನು ಆ ರೀತಿ ಇಂಡಿಪೆಂಡೆಂಟ್ ಏಜೆನ್ಸಿಗಳನ್ನು ಆಡಳಿತ ಮಾಡುವವರಿಗೂ ಕೂಡ ಒಂದು ವೇಳೆ ತಪ್ಪು ಮಾಡಿದರೆ ಅದನ್ನು ಹೊರಗೆ ತರಬೇಕು ಅಂತ ಹೇಳುವಂಥದ್ದನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಆ ಏಜೆನ್ಸಿಗಳು, ಸೆಂಟ್ರಲ್ ಏಜೆನ್ಸಿ ಇರ್ಬೋದು, ಸ್ಟೇಟ್ ಏಜೆನ್ಸಿಗಳನ್ನು ಮಾಡಿದರು. ಆದರೆ ಕಾಲಕ್ರಮೇಣ ಇದರ ದುರುಪಯೋಗಗಳಾಗಲಿಕ್ಕೆ ಪ್ರಾರಂಭ ಆಯಿತು. ಅಧಿಕಾರದಲ್ಲಿ ಬಂದವರು ಕೇಂದ್ರದ ಸೆಂಟ್ರಲ್ ಏಜೆನ್ಸಿಗಳಲ್ಲಿ ಅದರ ನೇಮಕಾತಿ, ಹೆಡ್ಗಳನ್ನು ನೇಮಕಾತಿ ಮಾಡುವಂಥದ್ದು, ಮತ್ತೊಂದು ಸಂದರ್ಭದಲ್ಲಿ ಅದು ಸ್ವಲ್ಪ ಸ್ವಜನ ಪಕ್ಷಪಾತ ಮಾಡುವಂಥದ್ದು, ಅದೇ ರೀತಿ ಸ್ಟೇಟ್ ಏಜೆನ್ಸಿಗಳನ್ನು ಮಾಡುವಂಥದ್ದು, ಅದನ್ನು ಕೂಡ ಒಂದು ಸ್ವಜನ ಪಕ್ಷಪಾತ ಮಾಡುವಂಥದ್ದು. ಇದರಿಂದಾಗಿ ಈ ಸೆಂಟ್ರಲ್ ಏಜೆನ್ಸಿ ಮತ್ತು ಸ್ಟೇಟ್ ಏಜೆನ್ಸಿಗಳು ಇವತ್ತು ಒಂದು ರೀತಿಯಲ್ಲಿ ಸಂಶಯಾಸ್ಪದವಾದಂಥ ಒಂದು ಏಜೆನ್ಸಿಗಳಾಗಿರುವಂಥದ್ದು ಈ ದೇಶದ, ಈ ರಾಜ್ಯದ ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ನೇರವಾಗಿರುವವರು, ತಪ್ಪು ಮಾಡದವರಿಗೆ ಮತ್ತು ಯಾವುದೇ ಏಜೆನ್ಸಿಗಳನ್ನು ದುರುಪಯೋಗ ಮಾಡದವರಿಗೆ ಇದರ ಯಾವುದರ ಹೆದರಿಕೆಯೂ ಇಲ್ಲ. ಯಾಕೆಂತ ಹೇಳಿದರೆ, ನಾನು ತಪ್ಪು ಮಾಡಲಿಲ್ಲ, ನಾನು ಯಾಕೆ ಹೆದರಬೇಕು, ಸತ್ಯಾಸತ್ಯತೆ ಬರ್ತದೆ ಅಂತ ಹೇಳುವಂಥದ್ದು. ಒತ್ತಡದ ಮಧ್ಯದಲ್ಲಿ ಅದು ಸೆಂಟ್ರಲ್ ಏಜೆನ್ಸಿ ಅಥವಾ ಸ್ಟೇಟ್ ಏಜೆನ್ಸಿ ಕೆಲಸ ಮಾಡ್ತಾಯಿದ್ರೆ ಅದು ಅಕ್ಷಮ್ಯ ಅಪರಾಧ, ಅದಕ್ಕಿಂತ ದೊಡ್ಡ ಅಪರಾಧ ಬೇರೆ ಯಾವುದಿಲ್ಲ. ಅಥವಾ ಅಂಥದ್ದು ಮಾಡ್ತಾರೆ, ಯಾರು ಮಾಡ್ತಾರೆ, ಪ್ರೊವೊಕೇಶನ್ ಮಾಡಿ ಅಂಥದ್ದು ಮಾಡ್ತಾರೆ, ಅವರು ಕೂಡ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅಯೋಗ್ಯರು. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರಬಹುದು, ನಾನು ಹೇಳ್ತಾ ಇರುವಂಥದ್ದು. ಆದರೆ ಬರಬರುತ್ತಾ ಸಂವಿಧಾನದ ಆ ವ್ಯವಸ್ಥೆ ಚೌಕಟ್ಟಿನಲ್ಲಿ ಆ ಟ್ರಾನ್ಸ್ಪರೆನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್, ಪಾರದರ್ಶಕ ಆಡಳಿತ ಕೊಡಬೇಕು ಅಂತ ಹೇಳುವಂಥದ್ದಕ್ಕೆ ಎಲ್ಲೋ ಒಂದು ರೀತಿ ಇವತ್ತು ಸಂಶಯಗಳು ಬರುವಂಥದ್ದು. ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬಂದರೆ ಕೇಂದ್ರದ ಏಜೆನ್ಸಿಗಳು ಅದನ್ನು ತನಿಖೆ ಮಾಡಬಾರ್ದು ಅಂತ ಹೇಳುವಂಥದ್ರ ಮಟ್ಟಿಗೆ, ರಾಜ್ಯದ ಯಾವುದಾದ್ರು ಏಜೆನ್ಸಿಗಳನ್ನು ಮಾಡಿದರೆ ವಿರೋಧ ಪಕ್ಷದವರು ರಾಜ್ಯದ ಏಜೆನ್ಸಿಗಳು ಅದನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು. ಇದೊಂದು ದೊಡ್ಡ ದುರಂತ. ಇದರಿಂದ ನನಗೆ ಅನ್ನಿಸ್ತಾ ಇರುವಂಥದ್ದು, ಇದಕ್ಕೆ ಒಂದು ಪರಿಹಾರ ಸೂತ್ರ ಕಂಡುಕೊಂಡ್ರೇ ನಿಜವಾದ ಸಂವಿಧಾನದ ಅರ್ಥಗಳು, ಆಶಯಗಳು ಈಡೇರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಲೂಟಿ ಹೊಡೆದಿದ್ದಾರೆ ಅನ್ನೋಂಥದ್ದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಆದರೆ ಇವತ್ತು ರೈತರು ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದಷ್ಟು ಸಮುದಾಯಗಳು ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೋ ಇವತ್ತು ವಕ್ಫ್ ಅನ್ನೋಂಥದ್ದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಇದರಿಂದ ಅವರು ನಿಜಕ್ಕೂ ಒಂದು ರೀತಿ ದಿಕ್ಕು ತೋರಿಸಿದಂತಾಗಿದ್ದಾರೆ ರೈತರು. ಸೊ ಅವ್ರಿಗೆ ವಾಪಸ್ ಜಮೀನುಗಳು ಸಿಗಬಹುದಾ? ಯಾಕಂದರೆ ತಮಗೆ ಬಂದಿರತಕ್ಕಂಥ ಅಥವಾ ತಮ್ಮ ಅನುಭವದ ವಿಚಾರವನ್ನು ಹಂಚ್ಕೊಳ್ಳೋದಾದರೆ. ಸರ್, ಖಂಡಿತವಾಗಿಯೂ ಕೇವಲ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾವುದಾದ್ರೂ ಅದನ್ನು ಸ್ವಾಧೀನ ಮಾಡುವಂಥದ್ದು ಮತ್ತು ಅದು ಸಾರ್ವಜನಿಕ ವಿಚಾರವಾಗಿ ಚರ್ಚೆಗೆ ಬಂದರೆ ಆ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಸೂತ್ರಗಳು ಇದ್ದೇ ಇದ್ದಾವೆ. ಕೋರ್ಟ್ ಮೈದಾನಗಳಿಗೆ ಹೋಗೋದಕ್ಕಿಂತಲೂ ಜಾಸ್ತಿ ಸಾರ್ವಜನಿಕರ ಆ ಒಂದು ಗಂಭೀರವಾದಂಥ ಒಂದು ಹೆಜ್ಜೆಗಳು ಇವತ್ತು ಆಡಳಿತ ಇರ್ಬೋದು, ವಿಪಕ್ಷದವರಿಗಿರ್ಬೋದು, ಇದು ಒಂದು ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ನನಗೆ ಅನ್ನಿಸ್ತದೆ ಇವತ್ತು ಇದೊಂದು ಭಾರಿ ದೊಡ್ಡ ಇಶ್ಯೂ ಆದ ಕಾರಣ ಮತ್ತು ಎಲ್ಲ ಬೀದಿಗೆ ಇಳಿದು ಎಲ್ಲ ಹೋರಾಟಗಳೆಲ್ಲ ಪ್ರಾರಂಭ ಆದ ಕಾರಣ ಮತ್ತು ಕಾಂಗ್ರೆಸ್ನವರಿಗೆ ನಾವು ಮಾಡಿದ್ದೇನೋ ತಪ್ಪು, ನಮ್ಮ ಯಾವುದೋ ಒಬ್ಬ ಮಂತ್ರಿ ಅವನ ಒಂದು ಸಮುದಾಯಕ್ಕೆ ಬೇಕಾಗಿದ್ದನ್ನು ದುರುಪಯೋಗ ಮಾಡಿಕೊಂಡು ಒತ್ತಡಗಳನ್ನು ಹಾಕಿದ್ದಾನೆ ಅಂತ ಹೇಳುವಂಥದ್ದು ಹೊರಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಖಂಡಿತವಾಗಿ ರೈತರಿಗೆ ಅನ್ಯಾಯ ಆಗುವುದಿಲ್ಲ. ರೈತರಿಗೆ ನ್ಯಾಯ ಸಿಕ್ಕಿಯೇ ಸಿಗುತ್ತೆ. ದೇವರೇ ನ್ಯಾಯ ಕೊಡ್ತಾನೆ. ಇದನ್ನು ಯಾರು ರಾಜಕಾರಣಿಗಳು ಕೊಡಬೇಕಾಗಿಲ್ಲ, ಯಾವುದು ಒಂದು ಇನ್ವೆಸ್ಟಿಗೇಷನ್ಸ್ ಕೊಡಬೇಕಾಗಿಲ್ಲ. ದೇವರೇ ಕೊಡ್ತಾನೆ ಅಂತ ಹೇಳೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸದಾನಂದ ಗೌಡರ ಮಾತು. ಸೊ ಒಟ್ಟಾರೆ ವಕ್ಫ್ ವಿಚಾರದಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ ಪರ್ಸನ್ ಹರಿಪ್ರಸಾದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.